ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 3/4 kg ಚಿಕನ್ನು ಮತ್ತು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಸ್ವಲ್ಪ ಗಸಗಸೆ, ಶುಂಠಿ. ಈಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ನಾನು ಮಸಾಲೆಗಳ್ನ ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, 1-2 ಪೀಸು ಚಕ್ಕೆ ಮತ್ತು ಸ್ವಲ್ಪ ಸೋಂಪು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಕಾದ ನಂತರ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅಂದರೆ ನೀವು ಫ್ರೈ ಮಾಡಿಬಿಟ್ಟು ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಪೇಸ್ಟ್ ಮಾಡಿಬಿಟ್ಟು ಬೇಕಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಬೇರೆ ಟೈಪೆಲ್ಲ ಮಾಡ್ತಾ ಇರ್ತೀವಲ್ವ, ಈಗ ಅರ್ಜೆಂಟ್ ಟೈಮಲ್ಲಿ ಈ ರೀತಿನೂ ಮಾಡ್ಕೋಬೋದು. ಅಂದರೆ ನೀವು ಚಿಕನ್ನು ಮ್ಯಾಗ್ನೇಟ್ ಮಾಡಿಬಿಟ್ಟು ಬೇಕಾದ್ರೆ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಮ್ಯಾಗ್ನೇಟ್ ಮಾಡಿಲ್ಲ, ಡೈರೆಕ್ಟು ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಸ್ವಲ್ಪ ಟೊಮೊಟೊ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಏಕೆ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ನಾವು ರುಬ್ಬಿ ಮಾಡಿದ್ರೆ ಚೆನ್ನಾಗಿ ಗ್ರೇವಿ ಥರ ಆಗೋಗ್ಬಿಡುತ್ತೆ. ನಾನು ಹಾಗೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಟೀ ಚಮಚವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಅಂದರೆ ಈರುಳ್ಳಿ ಟೊಮೊಟೊಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮನೇಲೇ ಆದಷ್ಟು ಮಾಡ್ಕೊಂಡಿರೋದು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಯಾವುದೇ ಐಟಮ್ ಮಾಡಿದ್ರೂ ಅಷ್ಟೇ ನಾವು ಮನೇಲಿ ಮಾಡ್ಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿ ಇವಾಗ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ನಾನು 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಒಂದು 3.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಮೋಸ್ಟ್ಲಿ ರುಬ್ಬೋವಾಗ ರುಬ್ಬಿಟ್ಟು ಬೇಕಾದರೂ ಮಾಡ್ಬೋದು. ಇದು ಪುಡಿ ಹಾಗೆ ಉದುರಿಸಿ ಮಾಡ್ತಾಯಿದ್ದೀನಿ, ಬಟ್ ತೆಂಗಿನಕಾಯಿ ಮಾತ್ರ ನಾನು ರುಬ್ಕೋತಾ ಇದ್ದೀನಿ. ಇವಾಗ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ನೀವು ಚಿಕನ್ ಮ್ಯಾಗಿನೇಟ್ ಮಾಡಿ ಮಾಡೋದಾದರೆ ಮಾಮೂಲಿ ಧನಿಯಾ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಮೊಸರು ಈ ರೀತಿ ಎಲ್ಲ ಹಾಕ್ಬಿಟ್ಟು ಮ್ಯಾಗಿನೇಟ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಹೀಗೆ ಈ ರೀತಿ ಮಾಡಿದ್ರೆ ಅದೂ ಚೆನ್ನಾಗಿರುತ್ತೆ. ನಮ್ಗೆ ಅಷ್ಟು ಟೈಮ್ ಇಲ್ಲ, ಕಾಯೋವಷ್ಟು ಬೇಗ ಮಾಡ್ಕೋಬೇಕು ಅಂದಾಗ ಈ ರೀತಿ ಅರ್ಜೆಂಟಲ್ಲಿ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಮಸಾಲ ರೆಡಿ ಆಯ್ತಲ್ವಾ, ಇವಾಗ ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೆಲ್ಲ ಹಾಕ್ಕೋಬಾರ್ದು, ಏಕೆಂದರೆ ಚಿಕನಲ್ಲೇ ನೀರು ಇರೋದ್ರಿಂದ ನಾವು ಜಾಸ್ತಿ ಚಿಕನ್ಗೆ ನೀರು ಹಾಕ್ಕೋಬಾರ್ದು. ಹಾಗೆಯೇ ನಾವು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು. ಇವಾಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂದರೆ ಫಸ್ಟಿಗೆ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ. ಚಿಕನ್ಗೆ ಆಮೇಲೆ ಹಾಕ್ಕೋಬಾರ್ದು. ಅಂದರೆ ನೋಡಿ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೋಬೇಕು. ಫ್ರೈಗೆಲ್ಲ ತುಂಬಾ ಉಪ್ಪಾಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ಇವಾಗ ನೋಡಿ, ಇವಾಗ ಚೆನ್ನಾಗೆಲ್ಲ ಮಿಕ್ಸಿಂಗ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಆವಾಗ ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅಷ್ಟರೊಳಗೆ ನಾವು ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿನ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು, ಇದು ಬೇಕು ಅಂದರೆ ಮಾಡ್ಕೊಂಡು ಹಾಕೋಬೋದು, ಇಲ್ಲಾಂದರೆ ಈಗ ಮಾಡಿರೋ ಟೈಪೇ ಸಾಕಾಗುತ್ತೆ. ನಿಮಗೆ ಸ್ವಲ್ಪ ಗ್ರೇವಿ ಥರ ಗಟ್ಟಿಗೆ ಗೊಜ್ಜು ಥರ ಅನ್ನಕ್ಕೆಲ್ಲ ಬೇಕು ಅಂತ ಅಂದಾಗ ಈ ರೀತಿ ಸ್ವಲ್ಪ ಗಸಗಸೆ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಇನ್ನೇನು ಬೇಡ, ಬರೀ ತೆಂಗಿನಕಾಯಿ, ಗಸಗಸೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದವರು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬದಲಿಗೆ ನೀವು ಶುಂಠಿ ಬೆಳ್ಳುಳ್ಳಿನ ಅದರೊಳಗಡೆ ಹಾಕಿ ಪೇಸ್ಟ್ ಮಾಡಿಕೊಂಡು ನೀವು ಹಾಕ್ಕೋಬೋದು. ಅದೂ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಮೂಲಿ ಅರ್ಜೆಂಟ್ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ ಚಿಕನಲ್ಲಿ, ನಾನು ನೀರು ಹಾಕಿಲ್ಲ. ಇವಾಗ ನಾನು ರುಬ್ಬಿಟ್ಟಿದ್ನಲ್ಲ ಪೇಸ್ಟು, ಅದನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ, ಚಿಕನ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತಲ್ವ. ಅಂದರೆ ಹೆವಿ ಮಸಾಲೆ ಅಂತ ಅನಿಸೋದಿಲ್ಲ ಈ ರೀತಿ ಮಾಡಿದ್ರೆ. ಯಾರ್ಯಾರಿಗೆ ಮಸಾಲೆ ಇಷ್ಟ ಆಗಲ್ವೋ ಅಂಥವರು ಈ ರೀತಿ ಮಾಡ್ಕೋಬೋದು. ನಾನಿವಾಗ ಪೇಸ್ಟ್ ಹಾಕಿ ಸ್ವಲ್ಪ ಜಾರಲ್ಲಿರೋದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕಿದ್ದೀನಿ. ಇನ್ನು ಮತ್ತೆ ನೀರೇನು ಹಾಕ್ಕೊಳ್ಳಲ್ಲ. ಈಗ
ಬೇಕು ಅಂದರೆ ಹಾಕ್ಕೋಬೋದು. ಏಕೆಂದರೆ ಮತ್ತೆ ಇದು ಬೇಯುವಾಗ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕ್ಕೋತಾ ಇಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಹುಳಿ ಟೊಮೊಟೊ ಮತ್ತು ಮೊಸರು ಎಲ್ಲ ಹಾಕಿದ್ದೀವಲ್ವ, ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಿಮಗೆ ಖಾರ ಅಕಸ್ಮಾತ್ ಕಡಿಮೆ ಅಂತ ಅನಿಸಿದ್ರೆ ನೀವು ನೆಕ್ಸ್ಟು ನೀವು ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ನೋಡಿಕೊಂಡು. ನಾನು ಇವಾಗ ಹಾಗೇ ಬೇಯಿಸ್ತಾ ಇದ್ದೀನಿ, ಟೇಸ್ಟ್ ಏನು ನೋಡ್ತಾ ಇಲ್ಲ. ಯಾಕೆಂದರೆ ಚಿಕನ್ ಇನ್ನೂ ಬೆಂದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಬೆಂದಾದಮೇಲೆ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಏಕೆಂದರೆ ಇದನ್ನು ಮುಚ್ಚಿ ಸ್ವಲ್ಪ ತೆಗೆದು ಕೈ ಆಡ್ತಾ ಇರಬೇಕು. ಇಲ್ಲ ಅಂದರೆ ನಾವು ತೆಂಗಿನಕಾಯಿ ರುಬ್ಬಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಅಂದರೆ ಕುದೀತಾ ಇರುವಾಗ ಸ್ವಲ್ಪ ಚಿಕನ್ ಬೇಯೋಕೆ ಆದಂಗೆ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇರುತ್ತೆ. ಇವಾಗ ಒಂದು 1/4% ಬೆಂದಿದೆ. ಅದಕ್ಕೆ ನಾನು ಖಾರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಏಕೆಂದರೆ ನಾವು ತೆಂಗಿನಕಾಯಿ ಹಾಕಿದ್ದೀವಿ ಮತ್ತು ಮೊಸರು ಟೊಮೊಟೊ ಎಲ್ಲ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಆಗಿದೆ. ಅದಕ್ಕೋಸ್ಕರ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಹಚ್ಚ ಖಾರದ ಪುಡಿ ಹಾಕ್ಕೊಂಡೆ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಬೇಯಿಸೋಕೆ ಇಟ್ಕೊಂಡೆ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಈ ರೀತಿ ಬಿಟ್ಕೋತಾ ಚೆನ್ನಾಗಿ ಬೆಂದಿರುತ್ತೆ. ನಾವು ಬೇರೆ ರೀತಿ ಎಲ್ಲ ಮಾಡ್ತೀವಿ. ಈಗ ಅರ್ಜೆಂಟ್ ಟೈಮಲ್ಲಿ ನಮಗೆ ಮ್ಯಾಗ್ನೇಟ್ ಮಾಡೋಕ್ಕೂ ನಮಗೆ ಟೈಮ್ ಇರೋದಿಲ್ಲ. ಅಯ್ಯೋ ಯಾರಾದರೂ ಗೆಸ್ಟ್ಗಳು ಬಂದುಬಿಡ್ತಾರೆ ಅಂದಾಗ ನೀವು ಕಾಯಿ ತುರಿ ಇಲ್ಲ ಅಂದರೂ ಪರವಾಗಿಲ್ಲ, ಬೇಕಾದ್ರೆ ಡ್ರೈ ಫ್ರೂಟ್ಸು ಮತ್ತು ಆನಿಯನ್ನು ಅದನ್ನಾದರೂ ರುಬ್ಬಿಟ್ಟು ನೀವು ಮಾಡ್ಬೋದು. ಗಟ್ಟಿ ಬೇಕು ಗ್ರೇವಿ ಅಂತ ಅಂದರೆ, ಇಲ್ಲ ಮಾಮೂಲಿ ಟೊಮೊಟೊ ಈರುಳ್ಳಿನ ಪೇಸ್ಟ್ ಮಾಡಿ ಆ ರೀತಿ ಬೇಕಾದರೂ ಮಾಡ್ಬೋದು. ಇವಾಗ ನೋಡಿ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಏಕೆಂದರೆ ಕಸೂರಿ ಮೇಥಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಇನ್ನು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಹೊತ್ತು ಮತ್ತೆ ಬೇಯಿಸ್ತಾ ಇದ್ದೀನಿ. ಯಾಕೆಂದರೆ ಒಂದು 3/4% ಬೆಂದಿದೆ, ಇನ್ನೊಂದು 1/4% ಇತ್ತು ಅಂತ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರೆಲ್ಲ ಕೆಲವ್ರಿಗೆ ಇಷ್ಟ ಆಗಲ್ಲ, ಮತ್ತು ಚಪಾತಿಗೆ ಇದಕ್ಕೆ ಎಲ್ಲ ಬೇರೆ ಥರ ಜಾಸ್ತಿ ಹೆವಿ ಮಸಾಲ ಹಾಕ್ಕೊಂಡು ತಿನ್ನೋಕ್ಕೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಲ್ವಾ, ಅಂಥವರು ಈ ರೀತಿ ಮಾಡ್ಕೋಬೋದು. ನಿಮಗೆ ಇನ್ನೂ ಫುಲ್ಲು ಡ್ರೈ ಥರ ಬೇಕು ಅಂದಾಗ ಮುಚ್ಚಿರೋದನ್ನ ತೆಗೆದು ಹಾಗೇ ಒಂದು 1/4 ಗಂಟೆ ಬೇಯಿಸಿದ್ರೆ ಸಾಕು. ಆ ನೀರಿನಂಶ ಎಲ್ಲ ಹೊರಟೋಗಿ ಗಟ್ಟಿಗೆ ಬೇಕಾದ್ರೂ ಆಗುತ್ತೆ. ನೋಡಿ ಇವಾಗ ರೆಡಿಯಾಗಿದೆ, ಸಾಕು. ಇವಾಗ ಸ್ವಲ್ಪ ಕಾಯಲ್ಲಿ ಹಾಕಿರೋದ್ರಿಂದ ಗ್ರೇವಿ ಥರ ಗಟ್ಟಿನೂ ಆಗಿಬಿಟ್ಟಿದೆ, ಗೊಜ್ಜು ಥರ ಆಗಿದೆ. ಅನ್ನ ತಿನ್ನೋಕ್ಕೆ, ಚಪಾತಿಗೆ, ಪೂರಿಗೆ, ಪರೋಟಕ್ಕೆ ಪ್ರತಿಯೊಂದಕ್ಕೂ ಸೂಪರಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.